ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂಡ್ ವ್ಲಾಗ್ ಇನ್ ಕನ್ನಡ. ಎಸ್, ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದಿದ್ದೀನಿ. ಇವತ್ತು ಶಿವಣ್ಣ ಬಂದಿದ್ದಾರೆ. ಶಿವಣ್ಣ ಫಿಶ್ ತೊಗೊಂಡು ಬಂದಿದ್ದಾರೆ. ಸುಮಾರು ಎಷ್ಟು ಕೆ ಜಿ ತಂದಿದ್ದಾರೆ ಕೇಳ್ತೀನಿ. ಎಷ್ಟು ಕೆ ಜಿ ತಂದ್ರಿ ಫಿಶ್ಶು? 15 ಕೆ ಜಿ ಹೆಂಗೆ? ತಂಗಿ ಮನೆಗಾ? ಈಗ ನಮಗಿಲ್ಲ. ಆಡಿಡಿ ಇದು ರೆಡಿ. ಇದು 9,400. ಚಿಕ್ಕದೈತೆ ಇದೆಲ್ಲ. ತಲೆ ಒಂದು ನಿಮಿಷ ಇರಮ್ಮ. ಎಷ್ಟಪ್ಪ ಇದೆ ತಲೆ. ಇದೆಲ್ಲ ಚಿಕ್ಕದು. ಇದು ಹಿಂಭಾಗನ ಕಟ್ ಮಾಡಿ ಇಟ್ಟಿದಾರಪ್ಪ. 9,400. ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಕ್ಲೀನ್ ಮಾಡ್ತಾವ್ರೆ. ಅದು ಕೆಂಪಗಿರೋದೇನು ರೆಡಿ? ಮಟನ್. ಮಟನಾ? ಯಾವ್ದು ಕೊಬ್ಬು? ಶಿವಣ್ಣ ಅದ ಹೆಂಗ್ ಶಿವಣ್ಣ ಕೊಬ್ಬ ಆಯ್ತದ? ಕೊಬ್ಬೆ ಇಲ್ಲ ಇದ್ರೊಳಗೆ. ಪ್ರೆಗ್ನೆಂಟು. ಮಮ್ಮಿ ಮಗದ ಮೇಲೆಲ್ಲ ಸಿಡಿಸ್ಬಿಡ್ತೀರಾ? ರೆಡಿ ತೋರಿಸಿ. ರೆಡಿ ಡ್ಯಾಡಿನೆಲ್ಲ ತೆಗಿಬೇಡ. ಇಲ್ಲ ಫ್ಯಾಟ್ ಎಲ್ಲ ತೆಗೆದಾಕೋದು. ಕೊಟ್ಟು ಕಳಿಸ್ಬಿಡ್ರಿ ಇದಕ್ಕೆ. ಇದು ಎರಡು ಬೇಕು ರೆಡಿ. ಎರಡು ಮಾಡಿ ಅದನ್ನ ಈ ತರ ಸ್ಲೈಸ್ ಸಾಕು. ಎರಡು ತವಾ ಫ್ರೈ ಚೆನ್ನಾಗಿ ಬರಲ್ಲ ಶಿವಣ್ಣ. ಹೆಂಚಿಗೆ ಕಚ್ಕೊಂಡ್ಬಿಡ್ತಾರೆ. ತುಂಬ ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಮಮ್ಮಿಯವ್ರ ಅಣ್ಣ ಬಂದರೆ ಯಾವಾಗಲೂ ಅಷ್ಟೇ ತಂಗಿ ಮನೆಗೆ ಏನಾದರೂ ತೊಗೊಳ್ದೆ ಬರೋದಿಲ್ಲ. ಸೊ ಈಗ ಫಿಶ್ ಎಲ್ಲ ನೀಟಾಗಿ ಕಟ್ ಮಾಡಿ ನಮ್ಮ ಮನೆಗೆ ಸ್ವಲ್ಪ, ಮಮ್ಮಿ ಮನೆಗೆ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ತೀವಿ. ಹೆಲ್ಮೆಟ್ ಹುಡುಗಿಗೆ ಹಾಕಿದ್ದೀನಿ, ಕೊಡ್ತೀನಿ. ನಮ್ಮ ಶಿವಣ್ಣಂದು ಹೆಲ್ಮೆಟ್. ಬರ್ತೀನಿ. ನಿಧಾನಕ್ಕೆ ಹೋಗ್ರಿ. ಬರ್ತಾ ಇದ್ದೀನಿ, ನಿಧಾನಕ್ಕೆ ಹೋಗಿ. ಹಾಂ, ಬಾಯ್. ನೀವು ತಗೋತೀರ? ಕೊನೆಗೆ ನಾನು ಪಾರು ಅಂಟಿ ಬೆಳ್ಳುಳ್ಳಿ ತಗೊಂಡು ಬರ್ತಾ ಇದ್ದೀವಿ. ಶಿವಣ್ಣನ ಕಳ್ಸ್ಬಿಟ್ಟು ಬರ್ತಾ ಇದ್ದೀನಿ. ರೋಡ್ ಎತ್ಕೊಂಡಿದ್ದೀನಿ. ನೋಡು ನಮ್ಮ ಆಂಟಿ ಕತೆನ. ಜಳ್ಳು ಅಂದ್ಬಿಟ್ಟು ಒಂದು ಎದಿಸ್ಕೊಂಬಂದಿರೋದು. ಸೊ ಆಮೇಲೆ ಮಧ್ಯಾಹ್ನ ಮೇಲೆ ಮನೆಗೆ ಹೋಗಿ ಒಂಚೂರು ಸಲೋನಿಗೆ ಬೇರೆ ಹೋಗೋದಿದೆ. ಮಧ್ಯಾಹ್ನ ಏನು ಮಾಡ್ತಾರೆ ನಮ್ಮಮ್ಮ ನೋಡಬೇಕು. ಫಿಶಲ್ಲಿ ಅಣ್ಣ ಫಿಶ್ ತೊಗೊಂಡು ಬಂದಿದ್ದಾರೆ ಮಗ ತಂಗಿಗೆ ಅಂತೇಳಿ. ಸೊ ಸಿಗ್ತೀನಿ, ಬನ್ನಿ. ಸಾರಿ ಸ್ನೇಹಿತರೆ, ಲಾಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಇವತ್ತು ಮತ್ತೆ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಇವಾಗ ನಿನ್ನೆ ಎಲ್ಲ ಕಂಪ್ಲೀಟ್ಲಿ ಮನೆ ಕ್ಲೀನ್ ಮಾಡಿದ್ದೀನಿ. ಪೂಜೆ ಇದೆ ಅಂತ ಹೇಳ್ಬಿಟ್ಟು A to Z ಮನೆ ಕ್ಲೀನ್ ಮಾಡಿ ಮೈಕೈ ಎಲ್ಲ ನೋವ್ತಿದೆ, ಭಯಂಕರ ನೋವ್ತಿದೆ. ಸೊ ಈಗ ಮೈಕೈ ನೋವಿಗೆ ಏನಾದರೂ ಒಂದು ಮಾಡ್ಕೊಳ್ಳೋಣ ಬನ್ನಿ. ಮೈಕೈ ನೋವು ಜಾಸ್ತಿ ಇದೆ ಅಂತ ಅಂದಾಗ ನೀವೇನು ಮಾಡ್ಬೋದು ಅಂದರೆ ಅಗಾರೋದವ್ರದ್ದು ಆಟಮ್ ಪ್ಲಸ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರನ್ನು ನೀವು ತೊಗೋಬೋದು. ನಾನಿಲ್ಲಿ ಅದರದ್ದೇ ಒಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರೀತಿ ಏನಿದೆ, ಇದು ಬಂದು ಮೇನ್ ಮೋಟಾರ್ ಇರುತ್ತೆ. ಇದು 1 ಬಟನ್ ಆಪ್ರೇಷನ್ ಇರುತ್ತೆ, ಲೈಟ್ ವೆಯ್ಟ್ ಆಗಿರುತ್ತೆ. ಹಾಗೆ ಸ್ಪೀಡ್ ಕೂಡ ಅಷ್ಟೇ 1500 to 3000 RPM ಇರುತ್ತೆ. ವೈಬ್ರೆಂಟ್ ಸ್ಪೀಡ್ ಸೆಲೆಕ್ಷನ್ ಹಾಗೂ ಕಂಟ್ರೋಲ್ ಕೂಡ ಮಾಡ್ಕೋಬಹುದು, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು. ಹಾಗೆ ಕೇಬಲ್ ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ದೊಡ್ಡದಾಗಿ ಕೇಬಲನ್ನು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಬಂದು ಮಸಾಜ್ ಹೆಡ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಯೂಸರ್ ಮೆನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಡೀಟೇಲ್ ಸಂಪೂರ್ಣವಾಗಿ ನಿಮಗೆ ಇದ್ರ ಬಗ್ಗೆ ವಿವರನ ಕೊಟ್ಟಿದ್ದಾರೆ. ಹಾಗೆ ಇದನ್ನು ಯಾರೆಲ್ಲ ಯೂಸ್ ಮಾಡಬಹುದು, ಯಾರು ಮಾಡಬಾರ್ದು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದನ್ನೆಲ್ಲ ಇನ್ಸ್ಟಾಲ್ ಮಾಡೋದು ಹೇಗೆ ಅದನ್ನೆಲ್ಲವೂ ಕೂಡ ಕೊಟ್ಬಿಟ್ಟಿದ್ದಾರೆ. ಅದಲ್ಲದೆ ಇದರಲ್ಲಿ 4 ವೇರಿಯಸ್ ಮಸಾಜಿಂಗ್ ಹೆಡ್ ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ. ಫಸ್ಟ್ನೇದು ಬಂದು ಫ್ಲಾಟ್ ಮಸಾಜಿಂಗ್ ಹೆಡ್, ಸೆಕೆಂಡ್ ಬಂದು ವೇವಿ ಮಸಾಜಿಂಗ್ ಹೆಡ್, ಬಾಲ್ ಮಸಾಜಿಂಗ್ ಹೆಡ್ ಹಾಗೂ ತೈ ಮಸಾಜಿಂಗ್ ಹೆಡ್. ಅದಲ್ಲದೆ ಸ್ನೇಹಿತರೆ ಇದರಲ್ಲಿ ಒಂದು ಪ್ರೊಟೆಕ್ಟಿವ್ ಮೆಶ್ ಕವರ್ ಅಂತ ಕೊಟ್ಟಿರ್ತಾರೆ. ಇದರಿಂದ ನಿಮ್ಮ ಕೂದಲು ಗಂಟಾಗೋದು ಅಥವಾ ಸ್ಕಿನ್ ಹಾಳಾಗೋದು ಏನೂ ಆಗೋದಿಲ್ಲ, ಸ್ಮೂತ್ ಫೀಲಿಂಗ್ ನಿಮಗೆ ಸಿಗುತ್ತೆ. ಸೊ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇದಿಷ್ಟು 4+1 ಟೋಟಲ್ 5 ಕೊಟ್ಟಿರ್ತಾರೆ. ಈ ರೀತಿ ಮಸಾಜ್ ಹೆಡ್ ಏನಿದೆ ಆ ಹೆಡ್ಗೆ ನೀವು ಈ ರೀತಿ ಫ್ಲ್ಯಾಟ್ ಮಸಾಜಿಂಗ್ ಹೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ ನಾನು ಏನು ಮಾಡ್ತೀನಿ, ಇದಕ್ಕೆ ಪ್ರೊಟೆಕ್ಟಿವ್ ಮೆಸ್ ಕವರನ್ನು ಹಾಕಿಬಿಟ್ಟು ನಾನು ಮಸಾಜನ್ನು ಶುರು ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನನಗೆ ಯಾವ ಸ್ಪೀಡ್ ಬೇಕು ಆ ಸ್ಪೀಡಲ್ಲಿ ಇಟ್ಕೊಳ್ತೀನಿ. ನೆನಪಲ್ಲಿರಲಿ ಸ್ನೇಹಿತರೆ, ತುಂಬ ಜಾಸ್ತಿ ಸ್ಪೀಡ್ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ತಲೆಗೆ, ಕತ್ತಿಗೆ ಹಾಗೂ ಮುಖಕ್ಕೆ ಇದು ಮೈಲ್ಡಾಗಿ ನಿಮಗೆ ವೈಬ್ರೇಷನನ್ನು ಕೊಡ್ತಾ ಹೋಗುತ್ತೆ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬಹುದು. ಇದರಲ್ಲಿ 28 ವ್ಯಾಟ್ಸ್ ಹೈ ಟರ್ಕ್ಯೂ ಮೋಟರನ್ನು ಕೊಟ್ಟಿರ್ತಾರೆ ಫಾರ್ ಬೆಟರ್ ಮಸಾಜಿಂಗ್. ಈ ರೀತಿ ಮಸಾಜ್ ಎಲ್ಲ ಮುಗಿದ್ಮೇಲೆ ಸ್ವಿಚ್ಚನ್ನು ಆಫ್ ಮಾಡಿ ನೀವು ಪ್ಲಗ್ಗನ್ನು ತೆಗೆದುಬಿಟ್ಟು ನೆಕ್ಸ್ಟ್
ಹೆಡ್ ಏನಿದೆ ಅದನ್ನು ನೀವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವತ್ತೂ ಅಷ್ಟೇ ಸ್ನೇಹಿತರೆ, ಈ ಥರ ಡೈರೆಕ್ಟಾಗಿ ನೀವು ಆನ್ ಮಾಡಿಕೊಂಡೇ ನೀವು ಹೆಡ್ ಫಿಕ್ಸ್ ಮಾಡೋದೆಲ್ಲ ಮಾಡ್ಕೊಬೇಡಿ. ಈ ಫ್ಲಾಟ್ ಹೆಡ್ ಮಸಾಜ್ನ ಹೋಲ್ ಬಾಡಿಗೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ವೇವಿ ಮಸಾಜಿಂಗ್ ಹೆಡ್ಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಡೀಪ್ ಟಿಶ್ಯೂ ಮಸಾಜ್ ಮಾಡುತ್ತೆ, ಶೋಲ್ಡರ್ಗೆ, ಆರ್ಮ್ಸ್ಗೆ, ಬ್ಯಾಕ್ಗೆ ಹಾಗೂ ಫೀಟ್ಗೆ. ನೆಕ್ಸ್ಟು ಬಾಲ್ ಮಸಾಜಿಂಗ್ ಹೆಡ್ ಇರುತ್ತೆ. ನೀವು ಇದರಲ್ಲಿ ಈವನ್ ಎಸೆನ್ಷಿಯಲ್ ಆಯಿಲ್ ಯಾವುದಾದ್ರೂ ನೋವಿನ ಎಣ್ಣೆ ಕೂಡ ಹಾಕಿಬಿಟ್ಟು ನೀವು ನೀಟಾಗಿ ಕೈಗೆ ಹಾಕಿ ನೀಟಾಗಿ ಕಾಲ್ಗೆಲ್ಲ ಹಚ್ಬಿಟ್ಟು ಆಮೇಲೆ ನೀವು ಇದನ್ನು ನೀಟಾಗಿ ಮಸಾಜ್ ಕೂಡ ಮಾಡ್ಬೋದು. ಇದರಿಂದನೂ ಅಷ್ಟೇ ಸ್ನೇಹಿತರೆ, ನಿಮ್ಮ ಆರ್ಮ್ಸ್ ಅಥವಾ ಪೇನ್ ಎಲ್ಲಿದೆ ಅಲ್ಲೆಲ್ಲ ರಿಲೀಫ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಹಾಗೂ ನೀವು ಕಾಲ್ಗೆ, ಕ್ಲಾವ್ಸ್ಗೆ, ಆರ್ಮ್ಸ್ಗೆ ಎಲ್ಲ ಕಡೆ ಕೂಡ ನೀವು ಇದನ್ನು ಮಸಾಜ್ ಮಾಡ್ಬೋದು. ತುಂಬ ಒಂದೊಳ್ಳೆ ನಾವು ಸ್ಪಾಗ್ ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಮನೇಲೆ ಮಾಡ್ಕೊಳ್ಳೋದ್ರಿಂದ ಖರ್ಚು ಕೂಡ ಕಡಿಮೆ ಬರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಎರ್ಗೊನಾಮಿಕ್ ಹ್ಯಾಂಡಲ್ಸ್ ವಿಚ್ ಲೆಟ್ಸ್ ಒನ್ ಹೋಲ್ಡ್ ಇಟ್ ಪ್ರಾಪರ್ಲಿ. ನೆಕ್ಸ್ಟು ಥೈ ಚೈ ಮಸಾಜ್ ಹೆಡ್ ಅಂತ ಹೇಳಿ, ಇದನ್ನು ನಿಮಗೆ ಕಾಲು ಇಂದ ಹಿಡಿದು ಪಾದದವರೆಗೂ ಕೂಡ ನೀವು ಮಾಡ್ಕೋಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಅಟ್ಯಾಚ್ಮೆಂಟ್ಸು ಕೂಡ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ನೋಡಿಕೊಂಡು ನೀವು ನಿಮಗೆ ಯಾವ ಅಟ್ಯಾಚ್ಮೆಂಟ್ ಬೇಕು ಅದನ್ನು ಯೂಸ್ ಮಾಡ್ಕೋಬಹುದು. ತೊಡೆಗಾಗಿರ್ಬೋದು, ಹೊಟ್ಟೆಗಾಗಿರ್ಬೋದು, ಕಾಲ್ಗಾಗಿರ್ಬೋದು, ಮೀನ್ಕಂಡ, ಬೆನ್ನು, ಕುತ್ತಿಗೆ, ನೆಕ್ಕು ಎಲ್ಲ ಕಡೆ ಕೂಡ ನೀವು ಮಸಾಜ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಸ್ನೇಹಿತರೆ. ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಮಸಾಜ್ ಬೇಕು ಅನ್ಸುತ್ತೋ ಆವಾಗ ನೀವು ಈ ಪವರ್ ಪಾಯಿಂಟ್ ಏನಿದೆ, ಈ ಆಫ್ ಆ್ಯಂಡ್ ಆನ್ ಬಟನನ್ನು ಯೂಸ್ ಮಾಡ್ಕೊಳ್ತಾ ಸ್ಪೀಡ್ ಕೂಡ ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಇದು ನಿಮಗೆ ಅರೌಂಡ್ 1 year ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ. ಇದು ಲೈಟ್ ವೆಯ್ಟ್ ಆಗಿದೆ, ತುಂಬ ಹೆವಿ ಲೈಟ್ ವೆಯ್ಟು ಇಲ್ಲ ಸ್ನೇಹಿತರೆ. ಬಟ್ ಮೇಕ್ ಶೋರ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಗಾಯ ಆಗಿದೆ, ಇಟ್ಟಾಗಿದೆ ಅನ್ನೋ ಜಾಗದಲ್ಲಿ ಈ ಮಸಾಜರನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಊಟ ಆಗಿ 1 hour ಆಗಿದೆ ಅಂತ ನಂತರನೇ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಮಿನಿಮಮ್ 15 minutes ಮಾತ್ರ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಇನ್ ಕೇಸ್ ನಿಮಗೆ ಬೇರೆ ಬೇರೆ ಕಾಯಿಲೆಗಳಿದೆ, ಸ್ಕಿನ್ ಡಿಸೀಸ್ ಅಥವಾ ಅಲರ್ಜಿ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂದರೆ ದಯವಿಟ್ಟು ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಅಗಾರೋ ಆಟಮ್ ಪ್ಲಸ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರನ್ನು. ಸೊ ಇದನ್ನು ಏನಾದರೂ ನೀವು ಖರೀದಿ ಮಾಡಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಖರೀದಿ ಮಾಡ್ಬೋದು. ನನಗೆ ಆಲ್ರೆಡಿ ಮುಂಚೆನೇ ಹೇಳ್ದಂಗೆ ಇದರಲ್ಲಿ 4 ಅಟ್ಯಾಚ್ಮೆಂಟ್ಸ್ಗಳಿರುತ್ತೆ ಹಾಗೂ ಎಕ್ಸ್ಟ್ರಾ ಒಂದು ಈ ಮೆಶ್ ಕವರ್ ಕೂಡ ಇರುತ್ತೆ.